ಫಾರ್ಮಸಿ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಸಾಮಾಜಿಕ ಸೇವಾ ಕಾರ್ಯಕ್ರಮ ಗಂಗಾವತಿ ಸೈಂಟ್ ಪಾಲ್ಸ್ ಡಿ ಫಾರ್ಮಸಿ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ಸೋಷಿಯಲ್ ಫಾರ್ಮಸಿ ವಿಷಯದ ಚಟುವಟಿಕೆಯ ಭಾಗವಾಗಿ ನಗರದ ನವಜೀವನ ರುದ್ರಾಶ್ರಮದಲ್ಲಿ ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ರುದ್ರಾಶ್ರಮದ ನಿವಾಸಿಗಳೊಂದಿಗೆ ಆತ್ಮೀಯವಾಗಿ ಸಂವಾದ ನಡೆಸಿ ಅವರ ಆರೋಗ್ಯ ಮತ್ತು ಜೀವನ ಶೈಲಿಯ ಕುರಿತು ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ರುದ್ರಾಶ್ರಮದ ನಿವಾಸಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಯಿತು. ರುದ್ರಾಶ್ರಮದ ಮುಖ್ಯಸ್ಥರಾದ ಆನಂದರಾವ್ ಅವರು ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ಮಾನವೀಯತೆ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನ ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇವಲ ಪಠ್ಯ ಜ್ಞಾನಕ್ಕಷ್ಟೇ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡುವುದು ಶಿಕ್ಷಣದ ಉದ್ದೇಶವಾಗಿದೆ. ಭವಿಷ್ಯದಲ್ಲಿ ಆರೋಗ್ಯ ಸೇವಕರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಇಂತಹ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ನೆರವಾಗುತ್ತವೆ ಎಂದು ಪ್ರಾಂಶುಪಾಲರಾದ ಮಂಜುನಾಥ್ ಹಿರೇಮಠ್ ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ನವಜೀವನ ರುದ್ರಾಶ್ರಮದ ಸಿಬ್ಬಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 20 ವರ್ಷ ನಾನು ಸರ್ವಿಸ್ ಮಾಡಿದ್ರೆ 20 ರೂಪೀಸ್ ಗಳಿಸಿಲ್ಲ. ಮತ್ತೆ ಈಗ ನಾವು ಎಷ್ಟು ಗಳಿಸ್ತಾ ಇದ್ರಿ ಗೊತ್ತಾಗ? ಕೈ ಮುಟ್ಟಿದ್ರೆ 500, ಕೈ ಹೊರಟ್ಬಿಟ್ರೆ 500, ಹುಟ್ಟಿದ್ರೆ 500, ಮುಟ್ಟಿದ್ರೆ 500. ಸೇವೆ ಭಾವ ಅನ್ನೋದೇನೇ ಇಲ್ಲ, ದೊಡ್ಡವರ ಮರ್ಯಾದನೇ ಇಲ್ಲ, ನಾವು ಮಾಡೋ ಒಂದು ಕೆಲಸಕ್ಕೆ ಕೂಡ ಗೌರವ ಇಲ್ಲ. ನೀವು ಮಾಡ್ತಾ ಇದ್ರೆ ಎಷ್ಟೋ ಮಂದಿ ನಾನು ಹೊರಗೆ ನೋಡ್ತಾ ಇದ್ದೀನಿ, ಸಿಸ್ಟರ್ಸ್ ನೋಡ್ತಾ ಇದ್ದೀನಿ, ನಮ್ಮ ಮೇಲ್ ವರ್ಕರ್ಸ್ ನೋಡ್ತಾ ಇದ್ದೀನಿ. ನನಗೆ ಭಾಳ ಬಂದರೆ ನಾನು ಭಾಳ ನೋವಾಗ್ತಾ ಇದೆ. ಯಾಕಂದರೆ ಅವರಲ್ಲಿ ಸೇವಾಭಾವ ಇಲ್ಲ, ಬರೀ ದುಡ್ಡು 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 ಅದನ್ನು ಮಾತ್ರ ನೋಡ್ತಾ ಇದ್ದಾರೆ. ದಯವಿಟ್ಟು ನೀವು ದುಡ್ಡು ಅನ್ನೋದು ಬಗಲಿಗೆ ನಾನು ಹೇಳಿದಲ್ಲ, ಕಣ್ಣು ತೆರೆದರೆ ಜೀವ ಇದ್ದರೆ ನಡಕಿರೋದು. ನಾವೇನು ಸಾಧಿಸ್ತಾ ಇದ್ವಿ? ನಾಲ್ಕು ದುಡ್ಡು ಕಳಿಸೋದು ದೊಡ್ಡದಲ್ಲ, 4 ಜನ ಕಳಿಸೋದು ದೊಡ್ಡದು. 4 ಜನ ನೀನು ಯಾವಾಗ ಕಳಿಸ್ತೀಯೋ 40 ಪಟ್ಟು ದುಡ್ಡು ನಿನಗೆ ಬರ್ತಾವೆ. ನೀನು ಸಂಪಾದನೆ ಮಾಡಿದ್ಬೇಕಲ್ಲ, ನೀನು ಒಳ್ಳೆತನ ನಿನಗೆ ಅದು ಕಳಿಸ್ತಾರೆ. ಯಾಕಂದರೆ ನಾನು ಇದು ಮಾಡ್ಲಿಕ್ಕೆ ಮುಂಚೆ ನಮ್ಮ ತಂದೆ ತಾಯಿಯವರು ಶ್ರೀಮಂತರು, ನನಗೆ ಬಂದಿಲ್ಲ. ನಾನು ಹೊರಗೆ ಬರೋ ಟೈಮಿಗೆ ನನಗೆ ಊಟ ಇಲ್ಲ, ಊಟ ಮಾಡೋಕ್ಕೆ ಊಟ ಇಲ್ಲ, ಕಟ್ಕೊ ಕುಟ್ಕೊಂಬೋಗಿ ಬಟ್ಟೆ ಇಲ್ಲ, ಇರೋಕ್ಕೆ ಮನೆ ಇಲ್ಲ. ಏನಮ್ಮ? ಆದರೆ ಮತ್ತು ನಾನು ದುಡ್ಡು ಸಲುವಾಗಿ ಮಾಡಬೇಕಲ್ಲ, ನಾನು ದೇವ್ರ ಬಂದೇ ಕೇಳಿದ್ರೆ. ಯಾಕಂದರೆ ಸಮಾಜದಲ್ಲಿ ನನ್ನ ಕಣ್ಣು ಮುಂದೆ ಎಷ್ಟೋ ಕಟ್ಟೆ ನಡ್ತಾ ಇದ್ದಾರೆ. ನಾನು ಅವರೆಲ್ಲರೂ ನೋಡಿ ದೇವರು ನನಗೆ ಏನು ಬೇಕಿಲ್ಲ, ನನಗೆ ಇವ್ರಿಗೆ ಸೇವೆ ಮಾಡಬೇಕು, ಅದಕ್ಕೆ ತಕ್ಕಂತ ನನಗೆ ಸಹಕಾರ ಕೊಡಪ್ಪ ಅಂತ ನಾನು ದೇವ್ರಿಗೆ ನನ್ನ ಕೊಟ್ಟಾನ. ಮತ್ತು ದೇವ್ರು ನಾನು ಮೋಸ ಮಾಡ್ಬೋದಲ್ಲ, ಮನುಷ್ಯರಿಗೆ ಮೋಸ ಮಾಡ್ಬೋದು, ದೇವರಿಗೆ ಮೋಸ ಮಾಡಬಾರ್ದು. ದೇವ್ರಿಗೆ ನಾನು ಒಪ್ಪಿದ್ದೀನಿ. ಇವತ್ತು ದೇವರದಲ್ಲೇ ಸಾಧನ ಮಾಡ್ಕೊಂಬರ್ಕಾಯ್ತಾರಲ್ಲ, ದೇವರನ್ನೇ ಮಾಡ್ಕೊಂಬರ್ಕಾಯ್ತಾರ ಕೆಲವು ಮಂದಿ. ಹೌದಮ್ಮ? ದೇವರಿಗೆ ಗೌರವ ಕೊಡೋರು ಯಾರಿಲ್ಲ, ಭಯ ಇಲ್ಲ, ಭಕ್ತಿ ಇಲ್ಲ, ಏನಿಲ್ಲ. ಆ ದೇವರನ್ನ ಮಾರ್ಕೊಂಡು ದೇವರುಗಳಿಗೆ ಹೋಗ್ತಾ ಇದ್ದಾರೆ. ನಾನು ಏನು ಮಾಡೀನಿ? ನಾನು ದೇವರಿಗೆ ಕೇಳೀನಿ, ನನಗೇನು ಕೊಡ್ತಾ ಅದನ್ನ ಅದೆಲ್ಲ ಮಾಡ್ತಾನೆ. ಇದಕ್ಕೆ 5 ಕೋಟಿ ಆಸ್ತಿ ಬಿಟ್ಬಿಡ್ತೀನಿ. ಎಷ್ಟಮ್ಮ? 5 crores. 5 ಕೋಟಿ ಆಸ್ತಿ ನನಗೆ ಅಂತ ನಾನು ಇಟ್ಕೊಂಡಿಲ್ಲ. ಇಟ್ಕೊಂಡ್ರೆ ನನ್ನ ಸಲುವಾಗಿ ಇಟ್ಕೊಂಡ್ರೆ ಸ್ವಾರ್ಥ ಆಗುತ್ತೆ. ಹೌದಾ? ನನ್ನ ಇದ್ದಿದ್ದೆಲ್ಲ ಕೊಟ್ಟುಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಆದರೆ ಇವತ್ತು ಹೊರಗೆ ಹೋಗಿ ನಾನು ಎಲ್ಲಿ ಕಾಯಿಸಿಲ್ಲ, ನನಗೆ ಬೇಕು ಅಂತ. ಪ್ರೀತಿಲಿ ನಮ್ಮ ಮಕ್ಕಳು ನಿಮ್ಮಂಥವ್ರು ಯಾರು ಬಂದು 1 ರೂಪಾಯಿ ಕೊಡ್ತಾರೋ ಅದನ್ನೇ ತಗೊಂಡಿದ್ದೀನಿ. ಎಲ್ಲಿ ಕಾಯಿಸಿಲ್ಲ. ನಾನು ಈ ಕೆಲಸ ಮಾಡೋಕ್ಕಾಯ್ತಾರ ಅಂತ ನನಗೆ ಇಲ್ಲ. 4 ಮಂದಿ ನಮ್ಮ ಮನೆಗೆಲ್ಲರೂ ಇಲ್ಲಿ ಸೇವೆ ಮಾಡೋಕ್ಕಾಯ್ತೀವಿ. ನನ್ನ ಮಗ ಮತ್ತು ಅವ್ರದ್ದೊಂದು ಸಂಸಾರ ಇದೆ, ಅವರು ಸ್ವಲ್ಪ ಕೊಟ್ಟು ನೀನು ಮಾಡ್ಕೊಪ್ಪ ಅನಿಸ್ತಿತ್ತು ಅಷ್ಟೇ. ಅದಕ್ಕಾಗಿ ನಾನು ನಿಮ್ಗೆ ಜಾಸ್ತಿ ಮಾಡೋದಿಲ್ಲ, ನಿಮ್ಮ ಮನಸ್ಸನ್ನು ಕೂಡ ನೋವು ಮಾಡೋದಿಲ್ಲ. ಆದರೆ ಏನಂದರೆ ನೀವು ಎಲ್ಲರಿಗೂ ಕೊಡೋದು ಏನಂದರೆ ಪ್ರೀತಿ. ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ನಿಮ್ಮ ಒಳಗೆ ಇರಬೇಕಾಗೋದು ಪ್ರೀತಿ. ಅದ್ವೈತಮ್ಮ, ಇನ್ನೊಂದು ನಿಮ್ಮ ಒಳಗೆ ಬರಬಾರ್ದು. ಏನು ಬರಬಾರ್ದು? ಕೋಪ, ದ್ವೇಷ, ಅಹಂಕಾರ, ಅಸೂಯ ಇಂಥವು. ಇನ್ನೊಬ್ಬರು ಚೆನ್ನಾಗಿದ್ದರೆ ನೋಡಾಟ ಮಂದಿ ಎಷ್ಟು ಮಂದಿದ್ದಾರೆ. ಇನ್ನೊಬ್ಬರು ಚೆನ್ನಾಗಿರಬಾರ್ದು, ಇನ್ನೊಬ್ಬರು ಒಳ್ಳೆಯ ಬಟ್ಟೆ ಹಾಕಬಾರ್ದು,
ಒಳ್ಳೆ ಗಾಡಿ ತಗೋಬಾರ್ದು. ಎಲ್ಲ ತಗೊಂಡ್ರೆ ಏನಾಗುತ್ತೋ ಒಳಗ ನನಗೇನೇ ಇಲ್ಲ ಅವನ್ನ ಹಾಳು ಮಾಡ್ಬೇಕು ಅನ್ನೋದು ಉದ್ದೇಶ ನಮಗೆ ಬಂದ್ಬಿಡ್ತದೆ. ನಾವು ದೇವ್ರಿಗೆ ಒಂದೇ ಪ್ರಾರ್ಥನೆ ಮಾಡಬೇಕು, ದೇವರೇ ನನಗಂತ ಇಲ್ಲ ಅವ್ರಿಗೆ ಒಳ್ಳೇದು ಕೊಟ್ಟಿಯಲ್ಲ, ನನ್ನ ಜೊತೆಗೆ ಎಲ್ಲರೂ ಕೊಡಪ್ಪ ಅಂತದ್ದು ನಾವು ಇರ್ತದೆ ಬಿಟ್ಟು ಇನ್ನೊಬ್ಬರು ನಾವು ಒಳ್ಳೇದು ಮಾಡಿರಿ, ಒಳ್ಳೆ ಜೀವನ ಮಾಡಿರಿ. ಒಳ್ಳೇದಕ್ಕೆ ಏನಾಗತ್ತಂತೆ ನೀವೇ ನಿಮ್ಮಂತ ಶ್ರೀಮಂತರು ಯಾರು ಇರೋದಿಲ್ಲ. ಭಾಳ ಮಂದಿ ಇರ್ತಾರೆ. ಯಾಕೆ ಇವತ್ತಿನ ಕಾಲದಲ್ಲಿ ಏನೈತೆ ಬರೀ ಸುಳ್ಳು 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 ಅನ್ಯಾಯ. ಇವತ್ತು ಸುಳ್ಳು ಹೇಳೋದಂಗೆ ಡಾಕ್ಟ್ರೂ ಇಲ್ಲ, ಮೆಡಿಕಲ್ ಮಾಫಿಯಾ ಆಗಿಬಿಟ್ಟಿರ್ತೀವಿ. ನಾನು ನೋಡೋಕೈತೇನೆ ಐವಿಸ್ ಎಷ್ಟೈತೆ ಅದು ಐವಿಸ್ ಎಷ್ಟು 25 ರೂಪೀಸ್ 25 30 ರೂಪೀಸ್ ಅಂದರೆ ನಾವು ಅರ್ಥ ಮಾಡ್ಕೊಳ್ರಿ. ನಾವು ನಮ್ಮ ಸಮಾಜ ಏನಾಗ್ತಾ ಇದೆ. ಈ ನನ್ನ ಮಕ್ಕಳು ಏನಾನ ಹೋಯ್ತಾರ ಅಲ್ಲಿಗೆ ಬರೋ ಹೊತ್ನಾಗ ತಂದಿಲ್ಲ, ಬರೀ ಹೊತ್ನಾಗ ಒಂಟಿಯಾಗಿ ಬಂದ, ಹೋಗೋ ಹೊತ್ನಾಗ ನಾವು ಗಳಿಸಿದ್ದೇನ ನಾವು ತಗೊಂಡು ಹೋತ್ನ ಏನಿಲ್ಲ. ನನ್ನ ಜೊತೆಗೆ ಯಾರೂ ಬರಬೇಕು. ನಾನು ಹುಟ್ಟಿದಾಗ ನನ್ನ ಜೊತೆಗೆ ಯಾರು ಬಂದಿಲ್ಲ, ನಾನು ಹೋಗುವಾಗ ಕೂಡ ಜೀವಂತವಾಗಿ ಇರುವಾಗ ಇರಬೇಕು. ಅನೇಕ ಮಂದಿಗೆ ನೀವು ಜೊತೆಯಾಗಿರಬೇಕು. ನಿಮ್ಮ ಪ್ರೀತಿ ಅವರೆಲ್ಲರಿಗೂ ಹಂಚಬೇಕು, ಅವ್ರ ಪ್ರೀತಿ ನೀವು ತಗೋಬೇಕು. ಇದು ನಿಮ್ಮ ಆಸ್ತಿ. ಒಳ್ಳೆ ಸೇವೆ ಮಾಡಿರಿ. ಯಾಕಂದರೆ ದೊಡ್ಡ ನಿಮಗೆ ಎಷ್ಟು ಪಾಪ ಒಳ್ಳೆಯ ನೀವು ರೀತಿಯಾಗಿ ನಿಮಗೆ ಟೀಚರ್ಸ್ ಇದ್ದಾರೆ, ಸಾರ್ ಇದ್ದಾರೆ, ಶ್ರೀನಿವಾಸ್ ಸಾರು, ನಮ್ಮ ಯಾರು ಸರ್ವೇಶ್ ಸಾರು ಒಳ್ಳೆ ಸೇವೆ ಮಾಡೋಕ್ಕಾದ್ರೆ ಅವರು ಕೂಡ ಅವ್ರ ಪ್ರೀತಿಯನ್ನು ಗಳಿಸಿದ್ದಾರೆ. ಇವರೆಲ್ಲರೂ ಪ್ರೀತಿ ನೀವು ಗಳಿಸಿದ್ದಾರೆ. ಅದನ್ನು ನೀವು ಕಳ್ಕೊಬಾರ್ದು. ಯಾಕಂದ್ರೆ ಹೊರಗೆ ಹೋದ ಮೇಲೆ ನೀವು ಇಲ್ಲಿ ಓದಿದ್ದು, ನೀವು ಬೆಳೆಯಿದ್ದು, ನಿಮ್ಮ ಮನೆಯಲ್ಲಿ ನೀವು ಈ ರೀತಿಯಾಗಿ ಜೀವನ ಮಾಡಿದ್ದು ನೀವು ಹೊರ ಹೋದ್ಮೇಲೆ ಕಾಣುತ್ತದು ನಿಮ್ಮ ಪ್ರಾಕ್ಟಿಕಲ್ ಅಲ್ಲಿ. ಏನು ಹೌದಲ್ಲ? ಈಗೇನು ಕಾಣೋದಿಲ್ಲ ನಿಮಗೆ. ಆಮೇಲೆ ಕೆಲ ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೋ ನನ್ನ ಜೀವನ ಎಷ್ಟು ಹಾಳಾಗಿತ್ತು ಅನ್ನೋದು. ನಾವು ಅದಕ್ಕೆ ಮೊದಲು ನಾವು ಏನು ತಿಳ್ಕೊಬೇಕಂದ್ರೆ ನನ್ನ ಜೀವನ ನಾನು ಎದಕ್ಕೆ ಜೀವನ ಮಾಡಕತ್ತೀನಿ, ನನ್ನಿಂದ ಯಾರಿಗಾನ ಉಪಕಾರ ಇದ, ನನ್ನಿಂದ ನನ್ನ ಕುಟುಂಬಕ್ಕೆ ಏನೋ ಉಪಕಾರ ಇದ, ನನ್ನ ಫ್ಯಾಮಿಲಿಗೆ ಏನೋ ನನ್ನಿಂದ ಏನೋ ಉಪಕಾರ ಇದ, ಇಲ್ಲ ನನ್ನ ಸಲುವಾಗಿ ನಾನು ಜೀವನ ಮಾಡ್ತಾ ಇದ್ದೀನ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಲುವಾಗಿ ನಾವು ಜೀವನ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ. ನಾವು ಏನೋ ಒಂದು ಸಾಧಿಸಿ ನೂರಾರು ಮಂದಿಗೆ ನಾವು ಸೇವೆ ಮಾಡಿ ಅವರೊಂದು ಆಶೀರ್ವಾದದಿಂದ ಮತ್ತೆ ನಾವು ಹೆಂಗೆ ಹೋಗ್ಬೇಕು, ಮತ್ತು ಒಟ್ಟಿಗೆ ಹೋಗ್ಬೇಕು. ಆ ಆಸ್ತಿನ ತಗೊಂಡು ಹೋಗ್ಬೇಕು. ನಾವು ಗಳಿಸಿದ್ದಲ್ಲಿ ಇಲ್ಲೇ ಇರ್ತದೆ. ಈಗ ಸಾರು ಇವತ್ತು ಇಲ್ಲಿ ಓಟದ ವ್ಯವಸ್ಥೆ ಮಾಡಿದ್ರು. ಅವ್ರು ಎಷ್ಟು ಕೋಟಿ ಗಳಿಸಿದ್ರು ಕೂಡ ಅವರಿಂದ ಬರೋದಿಲ್ಲ. ಇವತ್ತು ಏನು ಮಾಡಿದ್ರಲ್ಲ ಅದೇ ಅವ್ರ ಆಸ್ತಿ ಪರ್ಮನೆಂಟ್ ಇರೋದು ಅವರಿಂದ ಬರೋದು ಅದೇ. ಸಾವಿರಾರು ಕೋಟಿ ಗಳಿಸಿದವರು ಕೂಡ ಅವರಿಂದ ಒಂದು ಪೈಸೆ ಹೋಗುದಿಲ್ಲ. ಇಂಥ ತಂದೆ ತಾಯಿಯರಿಗೆ ನಾವು ಹೊರಗೆ ಯಾರನ್ನು ಆಗಲಿ ಹಸಿದವರಿಗೆ ನೀವು ಏನು ಕೊಡ್ತಿರಲ್ಲ ಅದೇ ನಿಮ್ಮ ಆಸ್ತಿ, ನಿಮ್ಮಿಂದ ಬರೋದೇನೋ ಅದು. ಇದು ಮಾತ್ರ ನೀವು ಅರ್ಥ ಮಾಡ್ಕೊಳ್ರಿ. ನೀವು ಪ್ರೀತಿ ಎಲ್ಲರೂ ತೋರಿಸ್ರಿ, ನಮ್ಮ ಒಳ್ಳೆ ರೀತಿ ಜೀವನ ಮಾಡಿ, ಇಂಥವರೆಲ್ಲರನ್ನು ಗೌರವಿಸ್ರಿ, ಪ್ರೀತಿಸ್ರಿ. ಯಾಕಂದ್ರೆ ಅವರ ಗೌರವವೇ ನಿಮ್ಮ ಗೌರವ. ಅವ್ರಿಗೆ ಕೊಡೋ ಗೌರವ ನೀವು, ಅವ್ರಿಗೆ ಕೊಡೋ ಗೌರವ ಅಂದ್ರೆ ಏನು ಹೇಳ್ಬೇಕು. ಅವ್ರಿಗೆ ಹೇಳಿದ್ದು ಅವ್ರು ಹೇಳಿದ್ದು ಪ್ರತಿ ಒಂದು ಅವರು ನಿಮ್ಗೆ ತಿಳಿಸಿ ಹೇಳ್ತಾರೆ, ಡೀಟೇಲ್ಸ್ ಆಗಿ ಎಲ್ಲ ಹೇಳ್ತಾರೆ. ಅದೆಲ್ಲ ಬೆಲೆಯಲ್ಲಿ ಇರ್ತದೆ ಗೊತ್ತಾಗೋದಲ್ಲ, ನಾಳೆ ಎಕ್ಸಾಮ್ನಲ್ಲಿ ಗೊತ್ತಾಗುತ್ತಲ್ಲ. ಹೌದಲ್ಲಮ್ಮ? ಅವ್ರು ಸುಮ್ಮನೆ ಬಿಡೋಲ್ಲ. ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಗೊತ್ತಾಗುತ್ತೆ ನೀವು ಏನೋ ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ? ಅಲ್ಲಿ ನಿಮ್ಮ ರಿಸಲ್ಟ್ ಚೆನ್ನಾಗಿರ್ಬೇಕು ಅಂದರೆ ಇವತ್ತಿನಿಂದ ಇವ್ರ ಮಾತು ಕೇಳಿದರೆ ಅದೇ ಅವರು ಕೊಡೋ ಗೌರವ. ನೀವು ಒಳ್ಳೆಯವರಾಗಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ರೆ ಅದ್ರ ಹೆಸರು ಯಾರಿಗಮ್ಮ? ನಿಮ್ಗೆ ತಾನೆ. ಅದೇ ಅವ್ರು ಕೊಡೋ ಒಂದು ಫೀಸು. ನೀವು ಕೊಡೋ ಫೀಸ್ ಏನಂದ್ರೆ ಒಳ್ಳೆ ಏನಂದ್ರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ನೀವು ಒಳ್ಳೆ ರೀತಿಯಾಗಿ ಜೀವನ ಮಾಡ್ತಾರಂದ್ರೆ ಅದು ಫೀಸ್ ಅದು ಅದಕ್ಕಂತ ಸಂತೋಷ. ಯಾಕಂದ್ರೆ ಆ ಟೀಚಿಂಗ್ ಏನಂಬುದು ನನಗೆ ಗೊತ್ತಿದೆ. ಟೀಚಿಂಗ್ ಏನಂಬುದು ನನಗೆ ಗೊತ್ತಿದೆ. ಯಾಕಂದ್ರೆ ನಮ್ಮನ್ನು ನಾವು ಕೊಡೋ ದುಡ್ಡಿನಿಂದ ಅವ್ರು ಸಂತೋಷ ಪಡಗಿಲ್ಲ. ನೀವು ಒಳ್ಳೆ ರೀತಿ ರ್ಯಾಂಕ್ ತಗೊಂಡು ನೀವು ಒಳ್ಳೆ ರೀತಿ ಜೀವನ ಮಾಡ್ತಾರಲ್ಲ ನಮ್ಮ ಶಿಷ್ಯರು ಎಷ್ಟು ಸಂತೋಷ ಕೊಡ್ತಂದ್ರೆ ಅಷ್ಟು ಸಂತೋಷ. ಗೌರವ ಅಂದ್ರೆ ಏನು? ಗೌರವ ಅಂದ್ರೆ ಏನು? ಗೌರವ ಅಂದ್ರೆ ಏನು? ನಾವು ಮನೆಯವರು ನಾವು ಸೌಂಡ್ ಇಂಜಿನಿಯರು ನೆಟ್ ಹೇಳಿದ್ರೆ ನಮ್ಗೆ ಏನು ಕೇಳಿಸ್ಬೋದು. ಗೌರವ ಅಂದ್ರೆ ಏನು?
ಏನು ಗೊತ್ತೈತೆ ಕಂಪ್ಯೂಟರ್ ಬಗ್ಗೆ ನಿನಗೆ ನಮ್ಮ ಮಾತಾಡಿದ್ವಿ ಸುಮ್ಮನೆ ನೀವು ಅಂತ ಏನೈತೆ ಸುಮ್ಮನೆ ಕೊಂದ್ರು ಎಲ್ಲ ನನಗೆ ಗೊತ್ತಿಲ್ಲನಾ ಅಲ್ಲ ಗೌರವಿಸೋದಂದ್ರೆ ಇದೆಲ್ಲ ಇದೆಲ್ಲ ಗೌರವಿಸೋದು ಆಯ್ತಮ್ಮ ನಿಮ್ಮ ಕೆಲಸ ಏನೋ ಮಾಡ್ಕೊಳ್ರಿ ನಿಮಗೆ ಅಲ್ಲಿ ಬೇಕಾಗಿದ್ದೇನೆಂದ್ರೆ ಅವ್ರ ಮಾತು ನಾವು ಕೇಳಿದ್ವಿ ಅನ್ನೋದೊಂದು ವಿಶ್ವಾಸ ಅವರಿಗೆ ಈ ಅಲ್ಲಿ ನಮಗೆ ತಿಳಿನೋವು ಇದೊಂದು ತಿಳಿನೋವು ನೀವು ಯಾಕೆ ನಮಗೆ ತಗ್ಗಿಸಿ ನಾನು ಕೇಳಿದೆ ನಾನು ನೋಡೀನಿ ಹಣ ಮನೆಯಲ್ಲಿ ನಾನು ನೋಡೀನಿ ಎಲ್ಲ ಕೊಡೋದವರೇ ಕಂಪ್ಯೂಟರ್ ಬೇಕು ಲ್ಯಾಪ್ಟಾಪ್ ಬೇಕು ಏನಾದರೂ ಈಗ ಆಗೈತಲ್ಲ ಮೊಬೈಲ್ ಫೋನ್ ಇದು ಹೆಸರೇನು ಗೊತ್ತಾ ಹೆಸರೇನು ಗೊತ್ತಾ ಹೆಸರೇನು ಅಲ್ಲ ನಮ್ಮ ದರಿದ್ರ ಏನಿದು ಹಾಂ ನಮ್ಮ ದರಿದ್ರ ನಿಮಗೂ ಇದರಲ್ಲಿ ಉಪಯೋಗ ಆಗೋದು ಬರೀ 5% ಅಷ್ಟೇ 95% ನಿಮ್ಮ ಜೀವನ ಹಾಳು ಮಾಡೋದು ಇದೆ ಎಷ್ಟು ಮಂದಿ ಇದನ್ನು ಈ ಕಡೆ ಮುಚ್ಚಿಡ್ತಾರೋ ಅವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಸಾಕು ಏನು ಬೇಕಾಗಿಲ್ಲ ನಿಮ್ಮ ಜೀವನ ಹಾಳು ಮಾಡೋದೇ ಇದು ಭಾಳ ಮಂದಿ ಮನೆಯಲ್ಲಿ ಹೋಗಿ ಏನು ಕೇಳ್ತಾರೆ ಅಂದರೆ ಅಮ್ಮಂತಲ್ಲಿ ಏನದು ಐಫೋನ ಇದ್ದುದು ಕೊಟ್ಟಿರ್ತಿ ಇಲ್ಲ ಐಫೋನ್ ಐತೆ ನೀನಿಗೇನು ಇಲ್ಲಾಂದ್ರೆ ನಾನು ಸಾಯ್ತೀನಿ ಕೊಡ್ತೇ ಇಲ್ಲ ಅವ್ರ ಸಲಾಗಿ ಇವ್ರು ಸಾಯ್ತು ಅದನ್ನ ಉಳ್ಕೋಬೇಕಂದ್ರೆ ಇವ್ರು ಸಾಯ್ಬೇಕು ಇದೆಲ್ಲ ನಿಮ್ಗೆ ಹೇಳ್ತದೆ ಯಾಕಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ಆಚರಣೆ ಇಲ್ಲ ಗೊತ್ತಿದೆ ಯಾಕಂದ್ರೆ ಥಿಯರಿ ಬೇರೆ ಪ್ರಾಕ್ಟಿಕಲ್ ಬೇರೆ ನಿಮ್ಮ ಹತ್ರ ಥಿಯರಿ ಇದೆ ಪ್ರಾಕ್ಟಿಕಲ್ ಬೇರೆ ಇವೆಲ್ಲರೂ ಇದರಲ್ಲಿ ಎಷ್ಟು ಮಂದಿ ಫಾರ್ಮಸಿ ಓದ್ತಾ ಇದ್ದಾರೋ ಎಷ್ಟು ಮಂದಿ ಪಾರಾಮೆಡಿಕಲ್ ಹೌದಾ ಮೆಡಿಕಲ್ ಅಂದ್ರೆ ಸೇವಾ ನಿಮ್ಗೆ ಅರ್ಥವಾಗ್ತಾ ಇಲ್ಲ ಮೆಡಿಕಲ್ ಅಂದ್ರೆ ಸೇವಾ ನೀವು ದುಡ್ಡಿನ ಸಲುವಾಗಿ ನೀವು ದುಡ್ಡು ಗಳಿಸ್ಬೇಕಂತ ನೀವು ಮೆಡಿಕಲ್ಗೆ ಬರಬೇಡ ದುಡ್ಡು ಗಳಿಸ್ಬೇಕಂತ ಮೆಡಿಕಲ್ ಬರಬೇಡ ಮೆಡಿಕಲ್ಗೆ ಕೆಟ್ಟ ಹೆಸರು ತರಬೇಡ ಮೆಡಿಕಲ್ ಅಂದ್ರೆ ಸೇವಾ ಇದ್ದವ್ರು ಇರಲಿ ಇರೋರು ಇರಲಿ ಏನಿರಲಿ ನಿಮ್ಮ ಕೈಲಾದಷ್ಟು ಸೇವನ ಮಾಡ್ಕೊಂಡ್ರೆ ಇದ್ರಲ್ಲಿ ಬರಬೇಕು ಮೆಡಿಕಲ್ ನನ್ನ ಸರ್ವಿಸ್ ನಾನು ಏನು ಹೇಳ್ಬೇಕಂದ್ರೆ ನಗೋದು ಸ್ವಲ್ಪ ಮಾತಾಡೋದು ನಮ್ಮ ಸ್ವಾಭಾವಿಕ ಗುಣ ನಾ ಏನು ಇಲ್ಲಿದೆಯೋ ಈ ಆಶ್ರಮಕ್ಕೆ ಬಂದು ಕಾಲಿಟ್ಟೆ ನಗು ಅನ್ನೋದೇ ಮರ್ತೋಯ್ತು ಮಾತನ್ನೋದೇ ಮರ್ತೋಯ್ತು ಯಾಕಂದ್ರೆ ಇಲ್ಲಿರ್ತಕ್ಕಂಥ ತಾತ ಅಜ್ಜಿ ಅವ್ರನ್ನ ನೋಡ್ತಾ ಇದ್ರೆ ನಮ್ಮ ಜೀವನ ಹಿಂಗೆ ಆಗುತ್ತಲ್ಲಪ್ಪ ಹಿಂದಲ್ಲೇ ನಾಳೆ ಹೀಗೆ ಕಳೆದು ಬಿಡ್ತೀವಿ ನಮ್ಮ ಜೀವನ ಕೂಡ ಇರೋ ತನ ಏನಾದ್ರು ಒಳ್ಳೇದು ಮಾಡೋಣ ಚೆನ್ನಾಗಿರೋಣ ಅಂತ ನಾನು ಕಂಡೆ ಆದರೆ ಬಂದಿಂದ ಅನಿಸ್ತೇವೆ ಇವ್ರನ್ನೆಲ್ಲರನ್ನ ನೋಡ್ಕೊಂಡಿದಾರಲ್ಲ ಈ ಸರ್ ಹೆಂಗಿರ್ಬೋದು ಅಂತಂದು ಈ ಸರ್ ನೋಡಿದೆ ನೆಕ್ಸ್ಟ್ ಆ ತಾತನ BR ರಾಮಕೃಷ್ಣರಾವ್ ಆ ತಾತ ಹೇಳ್ತಿದ್ರು ಅವ್ರು ಕೂಡ ಬಂದು ಫೋಟೋ ತೆಗಿ ಅವ್ರು ಕೂಡ ಬಂದು ಫೋಟೋ ತೆಗಿ ಅಂತ ಇಲ್ಲೇ ಅರ್ಥ ಮಾಡ್ಕೋಬೇಕು ಈ ಸರ್ ಕೂಡ ಎಂತ ದೊಡ್ಡದು ಅಂತಂದು ನಾವೆಲ್ಲ ಫೋಟೋ ತೆಗಿ ಮಾನಸಿಕ ಬರಿಲ್ಲೋ ಏನೋ ನಮ್ಗೆ ಗೊತ್ತಿಲ್ಲ ಆದ್ರೆ ಆ ಸರ್ ಕೂಡ ಫೋಟೋ ತೆಗಿ ಸರ್ ಕೂಡ ಫೋಟೋ ತೆಗಿ ಇಲ್ಲೇ ಅರ್ಥ ಮಾಡ್ಬೇಕು ಅವ್ರು ದೊಡ್ಡ ಗುಣ ಎಂತದ್ದು ಅಂತಂದು ಹೇಳ್ತಾ ಸರ್ಗೆ ಧನ್ಯವಾದ ಹೇಳ್ತೇನೆ ಧನ್ಯವಾದ ಬಂದಿದ್ದಾರೆ ಅನ್ನೋ ರೀತಿಯಿಂದ ನಿಮ್ಗೆ ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ ಅವಾಗಿಂದ ನಿಜ ಅಲ್ವಾ ಅಂತ ಹಿರಿಯ ಜೀವಗಳಿಗೆ ಪ್ರೀತಿ ಕೊಡೋದು ಗೌರವಿಸುವುದು ಅವರ ಸೇವೆ ಮಾಡೋದು ನಮ್ಮ ಜವಾಬ್ದಾರಿ ಸೊ ಈ ಜವಾಬ್ದಾರಿ ನಮ್ಮ ಜವಾಬ್ದಾರಿನ ನಾವು ತಿಳ್ಕೊಳ್ಳೋದಕ್ಕೆ ನಿಮಗೆ ಈ ಫಾರ್ಮಸಿ ಪ್ರೊಫೆಷನಲ್ಲಿ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ಮುಖಾಂತರ ನಿಮಗೆ ಈ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ ಸೊ ಈ ಜವಾಬ್ದಾರಿಗಳನ್ನ ನೀವು ತಿಳ್ಕೊಂಡಿದ್ದೀರಿ ಕೂಡ ಇವಾಗ ಇಲ್ಲಿ ಬಂದು ಒಂದು ಕೆಲವು ಗಂಟೆಗಳಲ್ಲೇ ನೀವು ಎಷ್ಟೊಂದು ಅನುಭವಗಳನ್ನ ಪಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಅಂತ ಹಿರಿಯ ಜೀವಗಳಿಗೆ ನಮ್ಗೆ ಗೌರವ ಸಲ್ಲಿಸೋದು ಸೇವೆ ಮಾಡೋದು ನಮ್ಮ ಕರ್ತವ್ಯ ಸೊ ಆ ಉದ್ದೇಶದಿಂದ ನಾವು ಈ ವೃದ್ಧಾಶ್ರಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ಇದ್ರ ಉಪಯೋಗ ಎಲ್ರಿಗೂ ಆಗಿದೆ ಅಂತ ಅನ್ಕೊಂತೀನಿ ಸೊ ಈ ಆಶ್ರಮಕ್ಕೆ ಭೇಟಿ ನೀಡಲು ಸಹಕಾರ ನೀಡತಕ್ಕಂಥ ಮಂಜುನಾಥ್ ಹಿರೇಮಠ್ ಸರ್ ಪ್ರಿನ್ಸಿಪಲ್ ಸೈಕಾಲಜಿ ಫಾರ್ಮಸಿ ಕಾಲೇಜ್ ಹಾಗೆ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಲು ಅವಕಾಶ ಮಾಡಿರ್ತಕ್ಕಂಥ ಆನಂದ್ ಸಿರಾವ್ ಸರ್ಗೆ ಧನ್ಯವಾದಗಳು. ಮಧ್ಯಾಹ್ನದ ಶುಭೋದಯಗಳು. ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ವೃದ್ಧಾಶ್ರಮಕ್ಕೆ ಎಲ್ಲೂ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ಬಂದೀನಿ. ಇವ್ರನ್ನೆಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮನೆಗೂ ನಮ್ಮ ತಾತ ಅಮ್ಮ ಎಲ್ಲರೂ ಇರ್ತಾರೆ. ಈಗ ಇವ್ರು ಇಲ್ಲಿ ಬರಕ್ ಕಾರಣ ಯಾರು ಹೇಳ್ರಿ? ನಮ್ಮ ತಪ್ಪುಗಳೇ ಇಲ್ಲಿ ಇವ್ರನ್ನ ಇಂಥ ಒಂದು ವೃದ್ಧಾಶ್ರಮನ ಏನು ಮಾಡಿಕೊಟ್ಟ ನಾವೇ ಕಾರಣರಾಗ್ತೀವಿ. ಎಷ್ಟೋ
ಈಗ ಫಸ್ಟ್ ಇಂದ ನೋಡ್ರಿ, ಈಗ ಮದ್ವೆ ಆಗ್ತಾರ ಫಸ್ಟ್ ಬರೋದೇ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಂದಾನೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮನ ಅವ್ರ ಮೊದ್ಲಿಂದ ಚೆನ್ನಾಗೇ ನೋಡ್ಕೊಂಡ್ ಬರ್ತಿರ್ತಾರ. ಇವ್ರ ಏನ್ ಮಾಡ್ತಾರ, ಬಂದ್ಮೇಲೆ ಹಂಗ ಹಿಂಗ ಅಂತ ಹೇಳಿ ಕಳಿಸ್ಬರ್ರಿ ಅಂತ ಹೇಳಿ ಜಗಳ ಆಡಿ ಅವ್ರ ಜೊತೆಗೆ ಇಂತಲ್ಲಿ ಬಂದ್ ಬಿಡಿಸ್ತಾರ. ಏನ್ ಮಾಡ್ಬೇಕು ಈಗ ನೋಡ್ರಿ, ಈಗ ಹೆಂಗ್ ನಮ್ಮ ತಂದೆ ತಾಯಿನಾತು ಅವ್ರ ನಮ್ಮ ಅಜ್ಜ ಅಜ್ಜಿನಾತು ನಾವೇನ್ ಹಿಂಗ್ ಕಳಿಸ್ತೀವಲ್ಲ, ನಮ್ಮ ಅಪ್ಪ ಅಮ್ಮ ಉದಾಹರಣೆಗೆ ಅನ್ಕರಿ, ನಮ್ ತಾತ ನಮಗ್ ಬಿಟ್ಟು ಬರ್ತಾರ ವೃದ್ಧಾಶ್ರಮಕ್ಕ ಅಂತ ನಮಗ್ ಗೊತ್ತಿದ್ದಾಗ ಅವ್ರೇನ್ ಬಿಡ್ತಾರಲ್ಲ, ನಾವ್ ಅವಾಗ ಹೇಳ್ಬೇಕು, ನೀವೇನ್ ನಿಮ್ಮ ಅಪ್ಪ ನಿಮ್ಮವ್ನು ಒಂದಿನ ಬಿಟ್ಟು ಬರ್ತಾರ, ನಾವು ನಿಮ್ಮ ಹಿಂಗತ್ತೆ ದೊಡ್ಡರಾದ ನಿಮ್ನ ಒಂದಿನ ಇದಾಗತ್ತೆ ನಿಮ್ಗ ಅನ್ಬೇಕಾಗಿ ನಾವು. ಹಂಗಾದ್ರೆ ಮಾತ್ರ ಅವ್ರ ಏನ್ ಮಾಡ್ತಾರ, ಮನೆಗೆ ಇಟ್ಕೊಂತಾರ. ಗೊತ್ತಾಗುತ್ತಾ, ಅದೇನಂತಾರಲ್ಲ ಮಾಡಿದ್ದುಣ್ಣು ಮಾರಾಯ ಅಂತಾರ. ಅವ್ರು ಇನ್ನೊಬ್ರಿಗೆ ಮಾಡಿದ್ರೆ ನಾವು ನಾಳೆ ನಾವ್ ಹೇಳ್ಬೇಕು ನಮ್ ತಂದೆ ತಾಯಿಗೆ, ನಾವು ನೀವೇನ್ ನಿಮ್ಮಪ್ಪ ನೀವು ಒಂದ್ ಬಿಟ್ಟು ಬರ್ತಾರಲ್ಲ, ನಿಮ್ಗೂ ವಯಸ್ಸಾದ್ಮೇಲೆ ನಾವು ಹಿಂಗ್ ಹಂಗ ಸೇರ್ಸ್ ಬರ್ತೀವಿ, ನಿನ್ನೇನ್ ಮನೆಗೆ ಇಟ್ಕೊಳಲ್ಲ ಅನ್ಬೇಕು. ಇಷ್ಟೊಂದು ವೃದ್ಧಾಶ್ರಮ ತಾತ ಅಮ್ಮ ಇವ್ರು ನೋಡಿದ್ರ ಪಾಪ ಅನಿಸ್ತೈತಿ. ಪಾಪ ಎಲ್ಲಿಂದ ಬಂದಾರ ಏನೋ. ಇದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸರಿಗೆ ಥ್ಯಾಂಕ್ಸ್. ಆಮೇಲೆ ಇಲ್ಲಿ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ